ನಿರೀಕ್ಷೆ ಮೂಡಿಸಿರುವಂತಹ ಕಲ್ಕಿ ಚಿತ್ರದ ಹೊಸ ಅಪ್ಡೇಟ್ಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಅದರಲ್ಲೂ ಕೂಡ ಬಾಲಿವುಡ್ ದಿಗ್ಗಜ ಅಮಿತಾಬ್ ಬಚ್ಚನ್ ಮತ್ತು ಲೆಜೆಂಡ್ ನಟ ಕಮಲ್ ಹಾಸನ್ ಅವರ ಫೋಟೋಗಳು ವೈರಲ್ ಆಗಿದ್ದು ಸಿನಿ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟಿಸಿದೆ. ಈ ವೈರಲ್ ಫೋಟೋಗಳ ಹಿಂದಿನ ಕಥೆ ಏನು, ಚಿತ್ರದಲ್ಲಿ ಇವರ ಪಾತ್ರ ಹೇಗಿರಬಹುದು, ಇವತ್ತಿನ ಈ ಸ್ಟೋರಿಯಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಭಾರತೀಯ ಸಿನಿ ಲೋಕದಲ್ಲಿ ಭಾರಿ ಬಜೆಟ್ ಹಾಗೂ ವಿಭಿನ್ನ ಕಥಾಹಂದರದಿಂದ ಗಮನ ಸೆಳೆದಿರುವಂತಹ ಕಲ್ಕಿ 2898 AD ಸಿನಿಮಾ ಈಗಾಗಲೇ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡಿತ್ತು. ಕಲ್ಕಿ ಸೀಕ್ವೆಲ್ ಅಲ್ಲಿ ಪ್ರಭಾಸ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ರೆ, ಇನ್ನು ಅಮಿತಾಬ್ ಬಚ್ಚನ್ ಪ್ರಮುಖ ಶಕ್ತಿಶಾಲಿ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇತ್ತ ಕಮಲ್ ಹಾಸನ್ ಕೂಡ ವಿಶೇಷ ಹಾಗೂ ವಿಭಿನ್ನ ಲುಕ್ ನಲ್ಲಿ ಕಾಣಿಸಿಕೊಳ್ತಿರೋದು ಈಗಾಗಲೇ ಕುತೂಹಲವನ್ನ ಹೆಚ್ಚಿಸಿದೆ. ಇತ್ತೀಚೆಗೆ ಅಮಿತಾಬ್ ಬಚ್ಚನ್ ಮತ್ತು ಕಮಲ್ ಹಾಸನ್ ಸಂಬಂಧಿಸಿದ ಕೆಲವು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಈ ಫೋಟೋಗಳು ಸಿನಿಮಾದ ಲುಕ್ ಟೆಸ್ಟ್ ಎನ್ನಲಾಗ್ತಾ ಇದೆ. ವಿಶೇಷವಾಗಿ ಅಮಿತಾಬ್ ಬಚ್ಚನ್ ಅವರ ಗಂಭೀರ ಲುಕ್ ಮತ್ತು ಕಮಲ್ ಹಾಸನ್ ಅವರ ಸ್ಟೈಲಿಶ್ ಗೆಟಪ್ ಸಿನಿ ಅಭಿಮಾನಿಗಳಲ್ಲಿ ಇನ್ನಷ್ಟು ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಈ ಸಿನಿಮಾ ಪುರಾಣ ಮತ್ತು ಫ್ಯೂಚರಿಸ್ಟಿಕ್ ಸೈನ್ಸ್ ಫಿಕ್ಷನ್ ಅಂಶಗಳನ್ನ ಮಿಶ್ರಣ ಮಾಡಿರುವಂತಹ ಕಥೆಯಾಗಿದೆ. ಹೀಗಾಗಿ ಪ್ರೇಕ್ಷಕರು ಸಿನಿಮಾ ಬಿಡುಗಡೆಗಾಗಿ ಕಾತರರಾಗಿದ್ದಾರೆ. ಈ ಚಿತ್ರದ ಶೂಟ್ ಯಾವಾಗ ಆರಂಭ ಆಗುತ್ತದೆ ಅನ್ನುವಂಥ ಕುತೂಹಲ ಮೂಡಿತ್ತು. ಅದಕ್ಕೆ ಅಮಿತಾಬ್ ಬಚ್ಚನ್ ಕಡೆಯಿಂದ ಉತ್ತರ ಸಿಕ್ಕಿದೆ. ಈ ಚಿತ್ರದಲ್ಲಿ ಬಿಗ್ ಬಿ ಅಶ್ವತ್ಥಾಮನ ಪಾತ್ರವನ್ನ ಮತ್ತೊಮ್ಮೆ ನಿರ್ವಹಿಸ್ತಾ ಇದ್ದಾರೆ. ಈ ಮಧ್ಯೆ ಇದೀಗ ಇಬ್ಬರು ಲೆಜೆಂಡ್ಗಳು ಮತ್ತೆ ಒಂದೇ ಫ್ರೇಮ್ ನಲ್ಲಿ ಕಾಣಿಸಿಕೊಂಡಿದ್ದು ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದೆ. ಸದ್ಯ ವೈರಲ್ ಆಗ್ತಾ ಇರುವಂತಹ ಫೋಟೋಗಳ ಬಗ್ಗೆ ಅಮಿತಾಬ್ ತಮ್ಮ ಬ್ಲಾಗ್ ನಲ್ಲಿ ಈ ಭೇಟಿಯ ಬಗ್ಗೆ ಬರೆದುಕೊಂಡಿದ್ದು, ತಮ್ಮ ಚಿತ್ರೀಕರಣದ ಕಾರಣದಿಂದ ಕಮಲ್ ಹಾಸನ್ ಅವರನ್ನ ಸ್ವತಃ ಭೇಟಿಯಾಗಲು ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಕಮಲ್ ಹಾಸನ್ ಸ್ವತಃ ಸೆಟ್ಗೆ ಬಂದಿದ್ದಾರೆ. ಬಿಗ್ ಬಿ ಇದನ್ನ ಹೃದಯಪೂರ್ವಕವಾಗಿ ಸ್ಮರಿಸಿಕೊಂಡಿದ್ದು, ಮೊದಲು ಕೆಲಸ ನಂತರ ವಿಶ್ರಾಂತಿ ಎನ್ನುವಂತಹ ತಮ್ಮ ನಂಬಿಕೆಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಬಿಗ್ ಬಿ ಹಂಚಿಕೊಂಡಿರುವಂತಹ ಚಿತ್ರಗಳಲ್ಲಿ ಇಬ್ಬರೂ ಕೂಡ ಪರಸ್ಪರ ಅಪ್ಪಿಕೊಂಡು ಮಾತುಕತೆಯನ್ನ ನಡೆಸ್ತಿರೋದನ್ನ ಕಂಡು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ದೀಪಿಕಾ ಪಡುಕೋಣೆ ನಿರ್ಗಮನದ ನಂತರ ಅಡೆತಡೆಗಳ ನಂತರ ಅಮಿತಾಬ್ ಬಚ್ಚನ್ ಅವರು ಕಮಲ್ ಹಾಸನ್ ಜೊತೆಗಿನ ಫೋಟೋ ಹಂಚಿಕೊಳ್ಳುವ ಮೂಲಕ ಚಿತ್ರೀಕರಣ ಶುರುವಾಗಿದೆ ಅಂತ ಹೇಳಿ ಖಚಿತಪಡಿಸಿದ್ದಾರೆ. ಇನ್ನು ದೀಪಿಕಾ ಜಾಗಕ್ಕೆ ಸಾಯಿ ಪಲ್ಲವಿ ಬರುವಂತಹ ಸಾಧ್ಯತೆ ಇದೆ. ಚರ್ಚೆಗಳು ಮಾತ್ರ ಸಿನಿ ವಲಯದಲ್ಲಿ ಜೋರಾಗಿದೆ. ಹಾಗಾದ್ರೆ ಕಲ್ಕಿ ಚಿತ್ರದ ಬಗ್ಗೆ ನಿಮ್ಮ ನಿರೀಕ್ಷೆ ಏನು? ಅಮಿತಾಬ್ ಬಚ್ಚನ್ ಮತ್ತು ಕಮಲ್ ಹಾಸನ್ ಅವರ ಪಾತ್ರ ಹೇಗಿರಬಹುದು? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಇನ್ನಷ್ಟು ಸಿನಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.